ಮಲ್ಲಿ ಪ್ರೀತಿ ಬಗ್ಗೆ ಭೂಮಿಕಾ ಬೇಹುಗಾರಿಕೆ ತಿಳಿಯುತ್ತಾ ಜಯದೇವ್ ಕುತಂತ್ರ. ಜಿ ವಾಹಿನಿಯ ಫೇಮಸ್ ಸೀರಿಯಲ್ನಲ್ಲಿ ಗೌತಮ್ ಭೂಮಿಕಾ ಒಂದಾಗಿ ಖುಷಿಯಾಗಿದ್ದಾರೆ. ಈ ಮಧ್ಯೆ ಧಾರಾವಾಹಿಯಲ್ಲಿ ಮತ್ತೊಂದು ಸ್ಟೋರಿ ಓಪನ್ ಆಗಿದೆ. ಅದು ಮಲ್ಲಿಯ ಸ್ಟೋರಿಯಾಗಿದೆ. ಹೌದು, ಈ ಹಿಂದೆ ಜಯದೇವ್ ಮಲ್ಲಿಯನ್ನ ಪ್ರೀತಿಸೋ ನಾಟಕ ಮಾಡಿದ್ದ. ಆಕೆ ಗರ್ಭಿಣಿ ಅಂತ ಗೊತ್ತಾದ ಕೂಡಲೇ ಅವಳಿಗೆ ಮೋಸ ಮಾಡಲು ಮುಂದಾಗಿದ್ದ. ಆದರೆ ಭೂಮಿಕಾ ಇದಕ್ಕೆ ಸೊಪ್ಪು ಹಾಕದೆ ಮಲ್ಲಿ ಹಾಗೂ ಜಯದೇವನ ಮದುವೆ ಮಾಡಿದ್ದಳು. ಗಂಡನಿಂದ ಸದ್ಯಕ್ಕೆ ಮಲ್ಲಿ ದೂರಾಗಿದ್ದು ಜಯದೇವ ಎರಡನೇ ಮದುವೆ ಆಗಿದ್ದಾನೆ. ಆದರೆ ಹೇಗಾದ್ರೂ ಮಾಡಿ ಮಲ್ಲಿಗೆ ನೋವು ಕೊಡಬೇಕು ಅನ್ನೋ ಇಂಟೆನ್ಷನ್ ಜಯದೇವನದ್ದಾಗಿದೆ. ಬದಲಾಗಿರೋ ಮಲ್ಲಿಯನ್ನ ಯಾಮಾರಿಸೋದು ಅಷ್ಟು ಸುಲಭ ಅಲ್ಲ ಅಂತ ಜೈ ಅರಿತಿದ್ದಾನೆ. ಹೀಗಾಗಿಯೇ ಆಕೆಯ ಭಾವನೆಗಳ ಜೊತೆ ಆಟ ಆಡಲು ತನ್ನ ಭಂಟ ಸುನಿಯನ್ನ ಪ್ರೀತಿಸ್ಕೋ ನಾಟಕ ಮಾಡುವಂತ ಮಲ್ಲಿ ಹಿಂದೆ ಕಳಿಸಿದ್ದಾನೆ. ಪಾಪ ಇದನ್ನ ಅರಿಯದ ಮಲ್ಲಿ ಸುನಿ ಜೊತೆಗೆ ಸುತ್ತಾಡ್ತಿದ್ದಾಳೆ. ಆತ ಪ್ರಪೋಸ್ ಮಾಡಿದ್ದು ಮಲ್ಲಿ ಅಕ್ಕ ಭಾವನ ನಿರ್ಧಾರ ಅಂತಿಮ ಅಂತ ಹೇಳಿದ್ರು ಆತನ ಮೇಲೆ ಆಕೆಗೆ ಒಲವು ಮೂಡಿದೆ. ಮಲ್ಲಿಯ ನಡೆ ನುಡಿಯನ್ನ ಸೂಕ್ಷ್ಮವಾಗಿ ಗಮನಿಸಿರೋ ಭೂಮಿಕಾ ಆಕೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ಏನೋ ಸತ್ಯ ಮುಚ್ಚಿಡ್ತಿದ್ದಾಳೆ ಅಂತ ಗೊತ್ತಾಗಿದೆ. ಹಾಗೆ ಮಲ್ಲಿಯ ಕಾಲೇಜಿಗೆ ಬರುವ ಭೂಮಿಕಾಗೆ ಮಲ್ಲಿ ಲವ್ ಸ್ಟೋರಿ ಗೊತ್ತಾಗುತ್ತೆ. ಟಿಫನ್ ಕ್ಯಾರಿಯರ್ ಬಿಟ್ಟು ಹೋಗಿದ್ದ ಮಲ್ಲಿಗೆ ಊಟ ಕೊಡ್ಲಿಕ್ಕೆ ಬರುವ ಭೂಮಿಕಾಗೆ ಆಕೆಯ ಫ್ರೆಂಡ್ ಸಿಗ್ತಾಳೆ. ಸ್ಟಡಿ ಹೇಗೆ ನಡೆಯುತ್ತೆ ಅಂತ ಕೇಳಿದಾಗ ಆಗ ಆಕೆ ಮಲ್ಲಿ ಕಾಲೇಜಿಗೆ ಬಂಕ್ ಹಾಕಿದ್ರು ಕೂಡ ಚೆನ್ನಾಗಿಯೇ ಎಕ್ಸಾಮ್ ಮಾಡುತ್ತಾಳೆ. ಇತ್ತೀಚೆಗೆ ಕ್ಲಾಸ್ ಬಂಕ್ ಹಾಕಿ ಅದು ಯಾವುದೋ ಹುಡುಗನ ಜೊತೆಗೆ ಓಡಾಡ್ತಿದ್ದಾಳೆ ಅಂತ ಹೇಳುತ್ತಾರೆ. ಆ ಹುಡುಗ ಯಾರು, ಆತನ ಹಿನ್ನೆಲೆ ಏನು ಅನ್ನೋದನ್ನ ತಿಳಿದುಕೊಳ್ಳದೆ ಭೂಮಿಕಾ ಸುಮ್ಮನಿರೋದಿಲ್ಲ. ಒಂದು ವೇಳೆ ಆತ ಜಯದೇವನ ಕಡೆಯವನು ಅಂತ ಗೊತ್ತಾದ್ರೆ ಟೀಚರ್ ಆತನ ಗ್ರಹಚಾರ ಬಿಡಿಸ್ತಾರೆ. ಕದ್ದು ಮುಚ್ಚೆ ಬಾಯ್ ಫ್ರೆಂಡ್ ಸುನಿ ಜೊತೆ ಓಡಾಡುತ್ತಿದ್ದ ಮಲ್ಲಿ ವಿಚಾರ ಅಕ್ಕನಿಗೆ ಗೊತ್ತಾಗಿದೆ. ಇತ್ತ ಭಾಗ್ಯಮ್ಮರಿಗೆ ಮಗ ಗೌತಮ್ ದಿವಾನ್ರನ್ನ ಮತ್ತೆ ಹಳೆ ಗೌತಮ್ ಆಗಿ ನೋಡೋದಕ್ಕೆ ಕಾತುರದಿಂದ ಕಾಯ್ತಿದ್ದಾರೆ. ಈ ಹಿಂದೆ ನೀನು ಹೀಗಿರಲಿಲ್ಲ, ದಿವಾನ್ ಕುಟುಂಬಕ್ಕಾಗಿ ಏನೆಲ್ಲ ಕಷ್ಟಪಟ್ಟಿದ್ದೀಯಾ, ಆದರೆ ಎಲ್ಲವನ್ನ ಅರ್ಹರಿಗೆ ಕೊಟ್ಟಿದ್ದರೆ ನನಗೆ ಬೇಜಾರು ಇರುತ್ತಿರಲಿಲ್ಲ. ಆದರೆ ಅವರ ಕೈಗೆ ಎಲ್ಲ ಕೊಟ್ಟಿದ್ದೀಯಾ ನೀನು ಮೊದಲು ಎಷ್ಟು ವಿದ್ಯಾರ್ಥಿಗಳಿಗೆ, ಬಡವರಿಗೆ, ನಿರ್ಗತಿಕರಿಗೆ ಎಲ್ಲರಿಗೂ ಸಹಾಯ ಮಾಡಿದ್ದೆ. ಆ ರೀತಿ ನೀನು ಆಗಬೇಕು ಅಂತ ಹೇಳ್ತಾರೆ. ಅಮ್ಮನ ಮಾತಿಗೆ ಗೌತಮ್ ಉತ್ತರ ಏನು ಕಾದ್ ನೋಡಬೇಕಾಗಿದೆ. ಮತ್ತೆ ಹಳೆ ಗೌತಮ್ ದಿವಾನ್ ಮರುಕಳಿಸ್ತಾರಾ ಅನ್ನೋದು ತಿಳಿದಿಲ್ಲ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.